ಹಲೋ ಎಲ್ಲರಿಗೂ ಶುಭೋದಯ. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ 4:15. ಇದು ನವರಾತ್ರಿಯ 3ನೇ ದಿನದ ವ್ಲಾಗ್ ಆಗಿರುತ್ತೆ. ಇನ್ನೂ ಬೆಳಕು ಹರಿದಿಲ್ಲ, ಕತ್ಲೆನೇ ಇತ್ತು. ಸೊ ಬೇಗ ಎದ್ದ ತಕ್ಷಣ ನಿದ್ದೆ ತುಂಬ ಬರ್ತಾಯಿತ್ತು. ಹೀಗಾಗಿ ಸ್ವಲ್ಪ ಹೊತ್ತು ತಂಪಾದ ಗಾಳಿಯಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ನಿದ್ದೆನೂ ಹೋಗುತ್ತೆ, ಒಂಚೂರು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದ್ಕೊಂಡು ಒಂದು 2 ಮಿನಿಟ್ಸು ಹೊರಗಡೆ ನಿಂತ್ಕೊಂಡೆ. ಅದಾದ ತಕ್ಷಣ ಬಂದುಬಿಟ್ಟು ನನ್ನ ಪಾಪುದು ಎಕ್ಸಾಮ್ಸ್ ನಡೀತಾ ಇದೆ. ಹೀಗಾಗಿ ಮೊದಲು ಅವನದು ಎಕ್ಸಾಮ್ ಪ್ಯಾಡ್ಸ್ ಆಗಿರ್ಬೋದು, ಅವನು ಯೂನಿಫಾರ್ಮ್ ಎಲ್ಲನೂ ಎತ್ತಿಟ್ಟೆ. ಇನ್ನು ಬೆಳಗ್ಗೆ ಬೇಗ ಹೇಳೋದ್ರಿಂದ ತುಂಬಾ ಟೈಮ್ ಸೇವ್ ಆಗುತ್ತೆ. ಎಲ್ಲ ಕೆಲಸಗಳು ಮಾರ್ನಿಂಗ್ ಮುಗಿದೋಗುತ್ತೆ. 9-9:30 ಒಳಗಾಗಿ ಮನೆ ಕೆಲಸನೇ ಮುಗಿದ್ಬಿಟ್ರೆ ಆಮೇಲೆ ತುಂಬಾ ಟೈಮ್ ಸಿಗುತ್ತೆ. ನಮ್ಗೆ ಏನಾದರೂ ಟೈಮ್ ಸಿಗುತ್ತೆ, ಜೊತೆಗೆ ನಮ್ಮೇನಾದರೂ ಹಾಬೀಸ್ ಆಗಿರ್ಬೋದು, ಏನೇ ಕೆಲಸಗಳಾದರೂ ಎಲ್ಲದಕ್ಕೂ ಒಂದು ಟೈಮ್ ಸಿಗುತ್ತೆ. ಸೊ ನಾನು ಮೊದಲೆಲ್ಲ ಹೆಂಗಂದರೆ ಲೇಟಾಗೇ ಹೇಳ್ತಿದ್ದೆ, 7:30 ಈ ಥರ. ಲಾಸ್ಟ್ ಇಯರ್ ನಮ್ಮಮ್ಮ ಬಂದು ನಿದ್ದೆ ಮಾಡಿ ಏನು ಗಳಿಸ್ತೀಯ, ಬೆಳಗ್ಗೆ ಹೆಣ್ಮಕ್ಳು ಬೇಗ ಹೇಳೋದ್ರಿಂದ ಕೆಲಸಗಳು ಆಗುತ್ತೆ, ಪಾಸಿಟಿವ್ ಎನರ್ಜಿನೂ ಸಿಗುತ್ತೆ, ಜೊತೆಗೆ ಎಕ್ಸಸೈಸ್ ಮಾಡಲಿಕ್ಕೂ ಟೈಮ್ ಸಿಗುತ್ತೆ ಅಂತ ಹೇಳಿದಾಗಿಂದ ನಾನು ಈ ಒಂದು ರುಟೀನ್ನ ಕಲ್ಟಿವೇಟ್ ಮಾಡ್ಕೊಂಡಿದ್ದು. ನನಗಂತೂ ಅದು ನಿಜಾನೇ ಅನಿಸಿತು. ಬೆಳಗ್ಗೆ ಈ ಥರ 5 ಗಂಟೆ ಅಟ್ಲೀಸ್ಟ್ 5:15 ಎದ್ದರೆ ತುಂಬಾ ಕೆಲಸ ಮುಗಿದೋಗುತ್ತೆ. ಇನ್ನು ಮನೆ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡೋಷ್ಟರಲ್ಲಿ ಬೆಳಕು ಹರಿತಾ ಇತ್ತು. ಇನ್ನು ನಾನು 9 ದಿನ ಬನ್ನಿ ಮರಕ್ಕೆ ಹೋಗ್ತೀನಲ್ವ, ಅದಕ್ಕಿಂತ ಮುಂಚೆ ಮನೆಯಲ್ಲೇ ಪೂಜೆ ಮಾಡಿದೆ ನೀಟಾಗಿ. ನಾವು ಯಾವುದೇ ಪೂಜೆ ಆಗಿರ್ಬೋದು, ದೊಡ್ಡ ದೇವಸ್ಥಾನಗಳಿಗೆ ಹೋಗೋ ಮೊದಲು ನಾವು ಮನೆ ದೇವರನ್ನ ಹಾಗೂ ಮನೇಲಿರೋ ಪೂಜೆನ ಕರೆಕ್ಟಾಗಿ ಮಾಡಬೇಕು, ಅಂದರೆ ಮಾತ್ರ ಸಂಪೂರ್ಣವಾದ ಫಲ ಸಿಗುತ್ತಂತೆ. ಸೊ ಹೀಗಾಗಿ ಮನೇಲಿ ಫಸ್ಟು ಪೂಜೆ ಮಾಡಿಕೊಂಡು ಪಾನಕ ಮತ್ತು ಕೋಸಂಬರಿ ನೈವೇದ್ಯ ಮಾಡಿದೆ. ನವರಾತ್ರಿ 3ನೇ ದಿನ ಆಗಿದ್ದರಿಂದ. ಸೊ ಮನೇಲಿ ಯಾವಾಗ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಬೆಳಗ್ಗೆ ತಂಪಾದ ಗಾಳಿ, ಒಂದು ಪಕ್ಷಿಗಳ ಸೌಂಡು, ಇಂಥ ಟೈಮಲ್ಲಿ ಯಾವಾಗ ದೀಪ ಹಚ್ಚಿ ಒಂದು 10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ಪ್ರೇ ಮಾಡಿದ್ರೆ ಮನಸ್ಸಿಗೆ ತುಂಬಾ ಖುಷಿ ಸಿಗುತ್ತೆ. ಎಷ್ಟೇ ಬೇಜಾರಿದ್ದರೂ ಏನೋ ಒಂಥರ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋ ಒಂದು ಭಾವನೆ ಬರುತ್ತೆ. ಇನ್ನು ಅದಾದ ತಕ್ಷಣ ನಾನು ಹೋದೆ ಬನ್ನಿ ಮರಕ್ಕೆ. ಇಲ್ಲಿ ಬನ್ನಿ ಮರ, ನಾಗರಕಲ್ಲು, ಆಲದ ಮರ ಎಲ್ಲನೂ ಇದೆ. ಹೀಗಾಗಿ ಇಲ್ಲಿ ಬಂದುಬಿಟ್ಟು ಪೂಜೆ ಮಾಡಿ ಒಂದು ದೀಪ ಹಚ್ಚಿದೆ. ಇಲ್ಲಿ ಕೆಲವರು ತುಪ್ಪದ ದೀಪ ಹಚ್ತಾರೆ, ಕೆಲವರು ನಿಂಬೆ ಹಣ್ಣಲ್ಲಿ ದೀಪ ಹಚ್ತಾರೆ. ನಾನು ನಾರ್ಮಲಾಗಿ ಮಣ್ಣಿನ ಹಣತೆ ಇರುತ್ತಲ್ಲ, ಅದರಲ್ಲಿ ಮರನ ಸ್ವಲ್ಪ ನೀರಿಂದ ಇದು ಮಾಡಿ ಹೂವು, ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ ದೀಪ ಬೆಳಗಿಸಿ ಚೂರು ನೈವೇದ್ಯ ತಂದಿರ್ತೀನಲ್ವ, ಆ ನೈವೇದ್ಯನ ಮಾಡಿ ಪ್ರದಕ್ಷಿಣೆ ಹಾಕ್ಕೊಂಬರ್ತೀನಿ. ಇನ್ನು ಪಾಪುನ ನಾವು ಮನೇಲೇ ಮಲಗಿಸಿರ್ತೀವಲ್ವ, ಹಿಂಗಾಗಿ ಸ್ವಲ್ಪ ಒಂದು 15 ಮಿನಿಟ್ಸಲ್ಲೇ ಎಲ್ಲನೂ ಮುಗಿಸ್ಕೊಂಡು ಹೊರಟ್ಬಿಡ್ತೀನಿ. ಇಲ್ಲಾಂದರೆ ಅವ್ನು ಸಡನ್ನಾಗಿ ಎದ್ಬಿಟ್ಟ ಅಂದರೆ ಭಯಪಟ್ಟು ಆಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿಂಗಾಗಿ ಬಟ್ ಇಲ್ಲೂ ಅಷ್ಟೇ ತುಂಬಾ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ. ಇನ್ನು ಅದಾದ ತಕ್ಷಣ ಮನೆಗೆ ಬಂದ ಮೇಲೆ ಒಂದು ಹೆಲ್ದಿ ಸಲಾಡ್ನ ಮಾಡ್ಕೊತಾ ಇದ್ದೀನಿ. ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ದಿನದಲ್ಲಿ 1 ಟೈಮ್ ಆದರೂ ಈ ಥರ ಏನಾದರೂ ಹೆಲ್ದಿ ಆದಂಥ ಒಂದು ಬೇಯಿಸದೆ, ಎಣ್ಣೆ ಬಳಸದೆ ಏನಾದರೂ ಸಲಾಡ್ನ ಮಾಡ್ಕೊಳ್ಳೋಣ ಅಂತ. ಬಟ್ ನನಗೆ ಪರ್ಸ್ನಲಿ ಟೇಸ್ಟ್ ಇಲ್ಲ ಅಂದರೆ ಇಷ್ಟ ಆಗೋಲ್ಲ. ಹಿಂಗಾಗಿ ಸೊ ಪ್ರತಿದಿನ ಒಂದೊಂದು ಏನಾದರೂ ಡಿಫ್ರೆಂಟ್ ಟೇಸ್ಟ್ನ, ಈ ಕಡೆ ಹೆಲ್ದಿನೂ ಇರಬೇಕು, ಈ ಕಡೆ ಡಯಟು ಫಾಲೋ ಆಗಬೇಕು, ಈ ಕಡೆ ಟೇಸ್ಟಿನೂ ಇರಬೇಕು, ಆ ಥರ ಪ್ಲ್ಯಾನ್ ಮಾಡಿಯೇ ನಾನೇನೇ ಒಂದು ಅಡುಗೆ ಮಾಡ್ಕೊಳ್ಳೋದು. ಹಿಂಗಾಗಿ ನಾನಿಲ್ಲಿ ಮಾಡ್ಕೊತಾ ಇರೋದು ಹೆಸರು ಕಾಳದ್ದು ಒಂದು ಸಲಾಡು. ಹೆಸರು ಕಾಳು, ಮೊಸರು, ಕ್ಯಾರೆಟು, ಸೌತೆಕಾಯಿ, ಆನಿಯನ್ನು, ಟೊಮೆಟೊ, ಇನ್ನು ಅದಕ್ಕೆ ಚೂರು ಕಡಲೆ ಬೀಜನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಹುರ್ಕೊಂಡು ಹಾಕೊಂಡ್ರೆ ಟೇಸ್ಟು ಬರುತ್ತೆ, ಮತ್ತು ಅದರಲ್ಲೂ ಕೂಡ ತುಂಬಾ ಪೋಷಕಾಂಶಗಳಿರುತ್ತಲ್ವ. ಹಿಂಗಾಗಿ ಒಂದು ಕಡಲೆ ಬೀಜನ ಬಳಸ್ಕೊತಾ ಇದ್ದೀನಿ. ಇನ್ನು ಅದಕ್ಕೆ ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು, ಬ್ಲ್ಯಾಕ್ ಪೆಪ್ಪರು, ಸಾಲ್ಟು ಮತ್ತು ಚೂರು ಮಿಕ್ಸ್ಚರ್ನ ಆ್ಯಡ್ ಮಾಡಿಕೊಂಡು ಈ ಥರ ಒಂದು ಟೇಸ್ಟಿ ಆದಂಥ ಹೆಲ್ದಿ ಸಲಾಡ್ನ ಮಾಡ್ಕೊತಿದ್ದೀನಿ. ಇದನ್ನ ತಿನ್ಕೊಂಡ್ಬಿಟ್ಟು ಇನ್ನು ಪಾಪು ಸ್ಕೂಲ್ ಇತ್ತಲ್ವ, ಎಕ್ಸಾಮ್ ಬೇರೆ ಅಂತ ಅವನ್ನ ಬಿಡೋಕೆ ಹೋದ್ವಿ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿ 6 ಮಂತ್ಸ್ ಆದರೂ ಇವನು ಹಂಗೆ ಅಮ್ಮ ಬಾಯ್ ಅಂತ ತುಂಬ ಟೈಮ್ ಹೇಳ್ತಾನೆ. ಹಿಂಗಾಗಿ ಅವ್ರ ಮ್ಯಾಮ್ ಎಲ್ಲ ತುಂಬಾ ನಗ್ತಾರೆ. ಇವ್ನು ಹೋದರೆ ಸಾಕು ಮ್ಯಾಮ್ ಅದೇ ಹೇಳ್ತಾರೆ, ಎಲ್ಲರೂ ನನಗೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ನಿಮ್ಮ ಮಗನಿಗೆ ಮಾತ್ರ ನಾನೇ ಗುಡ್ ಮಾರ್ನಿಂಗ್ ಹೇಳಬೇಕು, ಆದರೂ ಹೇಳಲ್ಲ ನೋಡಿ ಅಂತ ಅವ್ರು ತುಂಬಾ ಕಾಮಿಡಿ ಮಾಡ್ತಾರೆ ಅಗಸ್ಟಿನ ಸಲುವಾಗಿ. ಸೊ ಹಿಂಗೋ ಅಳ್ತಾ ಇರ್ತಾನೆ. ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತೆ ಅವನ್ನ ಅಳೋದು ನೋಡೋಕೆ ಆ್ಯಂಡ್ ಅವನ್ನ ಪೂರ್ತಿ ದಿನ ಸ್ಕೂಲ್ಗೆ ಬಿಡೋಕೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಅವ್ನ ಮುಂದಿನ ಭವಿಷ್ಯ ಸಲುವಾಗಿ ಬಿಡಲೇಬೇಕಲ್ವ. ಹಿಂಗಾಗಿ ಅವನ್ನ ಸ್ಕೂಲಿಂದ ಬಿಟ್ಟೆ. ಇನ್ನು ಅಗೇನ್ ಈ ವ್ಲಾಗ್ನ ಮಧ್ಯಾಹ್ನ ಆದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಊಟ ಮಾಡಿಸಿ ಮಲಗಿಸಿದ್ದೀನಿ. ಅವನು ಯಾವಾಗ ಮಲ್ಕೊತಾನಲ್ಲ ಆವಾಗ ಮಾತ್ರ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಆ ಟೈಮಲ್ಲೇ ನಾನು ಏನಾದರೂ ವೀಡಿಯೋಸ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಇದೆಲ್ಲ ಅವ್ನು ಸ್ಕೂಲ್ಗೆ ಹೋದಾಗ ಇಲ್ಲ ಅವ್ನು ಮಲ್ಕೊಂಡಿರ್ತಾನಲ್ವ ಆವಾಗ ಮಾತ್ರ ಮಾಡ್ಕೊತೀನಿ. ಅದರ್ವೈಸ್ ಅವ್ನು ನನ್ನ
ಹುಡುಕ್ತಾನೆ ಇರ್ತಾನೆ, ಏನು ಮಾಡ್ತಾಯಿದ್ಯಾ, ನಾನು ಮಾಡ್ತೀನಿ ಅಂದ್ಬಿಟ್ಟು. ಇನ್ನು ಇವಾಗಿನ ಸ್ಕೂಲು ಹೆಂಗಾಗ್ಬಿಟ್ಟಿದೆ ಅಂದರೆ, ಅದರಲ್ಲೂ ಚಿಕ್ಕ ಮಕ್ಕಳ ಸ್ಕೂಲು, ಅವ್ರ ಸ್ಕೂಲ್ಗೆ ಹೋಗ್ತಾರೋ ಅಥವಾ ನಾವು ಹೋಗ್ತೀವೋ ಅದೇ ಅರ್ಥ ಆಗಲ್ಲ. ತುಂಬ ಹೋಮ್ವರ್ಕ್ಸ್ ಎಲ್ಲ ಕೊಟ್ಟಿರ್ತಾರೆ, ಎಲ್ಲ ಆಲ್ಮೋಸ್ಟ್ ಮನೇಲೇ ಮಾಡೋಕೆ ಕೊಡ್ತಾರೆ. ಚಿಕ್ಕ ಮಕ್ಕಳಲ್ವ, ಅವ್ರಿಗೂ ಪ್ರೆಸರ್ ಹಾಕೋಕ್ಕಾಗಲ್ಲ. ಹಿಂಗಾಗಿ ಮನೇಲೇ ಹೋಮ್ವರ್ಕ್ಗೆ ಅವನಿಗೆ ಅಂತಲೇ 2 hours ಎತ್ತಿಡ್ತಾಯಿದ್ದೀವಿ ನಾವು, ಈವ್ನಿಂಗ್ ಟೈಮ್ ಆಗಿರ್ಬೋದು ಈ ಥರ. ಇನ್ನು ಎಕ್ಸಾಮ್ ಇರೋದ್ರಿಂದ ಅವರು ಒಂದಷ್ಟು ರಿವಿಷನ್ಸ್ ಎಲ್ಲ ಕೊಟ್ಟಿದ್ದರು. ಹಿಂಗಾಗಿ ಅದನ್ನೆಲ್ಲ ನಾನು ಹೆಂಗೆ ಕೊಟ್ಟಿದ್ರಲ್ಲ, ಎಕ್ಸಾಮ್ ಪೇಪರ್ ಯಾವ ಥರ ಇರುತ್ತಲ್ವ ಎಲ್ಲ ಸಬ್ಜೆಕ್ಟ್ದು, ಆ ಥರನೇ ಒಂದು 2-3 ಕಾಪಿನ ಬರೆದು ಈ ಥರ ರೆಡಿ ಮಾಡ್ಕೋತೀನಿ. ಸೊ ಅದನ್ನು ಅವನ ಹತ್ರ ಸಾಲ್ವ್ ಮಾಡಿಸ್ತೀನಿ. ಪಾಪು ಹತ್ರ ಸ್ವಲ್ಪ ಮೋಟಿವೇಟ್ ಮಾಡಿ, ನೀನೇ ಟಾಪರು, ನೀನೇ ಹಂಗೆ ಈ ಥರ ಎಲ್ಲ ಬರೆದ್ರೆ ನಿನಗೆ ಕೇಕ್ ಕೊಡಿಸ್ತೀನಿ, ಅದು ಇದು ಅಂತ ಸ್ವಲ್ಪ ಮೋಟಿವೇಟ್ ಮಾಡಿ ಬರೆಸಿದ್ರೆ ತುಂಬ ಖುಷಿಯಾಗಿ ಬರೀತಾನೆ. ಅದೇ ನಾವು ಕೋಪದಿಂದ ಬರೀಲಿಲ್ಲ ಅಂದರೆ ಹೊಡಿತೀನಿ, ಬೈತೀನಿ ಅಂತಂದರೆ ಮಕ್ಕಳಿಗೆ ಪ್ರೆಜರ್ ಆಗ್ದಂಗೆ ಆಗುತ್ತೆ. ಅದಕ್ಕೆ ಒಂಚೂರು ನಿನ್ನ ಜೊತೆ ಆಟ ಆಡೋಕ್ಕೆ ಬರ್ತೀನಿ, ಅಥವಾ ನಾವು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಈ ಥರ ಹೇಳಿದರೆ ಮೋಟಿವೇಟ್ ಆಗ್ತಾನೆ ಆ್ಯಂಡ್ ಬರೀತಾನೆ. ಸೊ ಹೆಂಗಂದರೆ 2 hours ನನಗೆ ಕೆಲಸ ಬೀಳ್ತಾಯಿದೆ ಇವಾಗ. ಇದೆಲ್ಲ ಕ್ವಶನ್ಸ್ ಪೇಪರ್ದು ಏನು ರಿವಿಷನ್ ಇರುತ್ತಲ್ಲ, ಅದನ್ನ ಕ್ವಶನ್ ಪೇಪರ್ ಥರಾನೇ ಎಕ್ಸಾಕ್ಟ್ಲಿ ರೆಡಿ ಮಾಡಿ ಅವನಿಗೆ ಸದ್ಯಕ್ಕೆ ಕೊಡ್ತಾಯಿದ್ದೀನಿ. ಅಟ್ಲೀಸ್ಟ್ ಒಂದು 3rd 4th ಬರೋವರೆಗೂ ಆದರೂ ಮಕ್ಕಳಿಗೆ ನಮ್ಮ ಅವಶ್ಯಕತೆ ತುಂಬಾ ಇರುತ್ತೆ. ಒಂದ್ಸಲ ಅವ್ರಿಗೆ ಓದೋಕೆ ಬರೆಯೋಕೆ ಎಲ್ಲ ಪರ್ಫೆಕ್ಟಾಗಿ ಬಂದರೆ ಆಮೇಲೆ ಅವ್ರದ್ದವ್ರು ಹೊಂದ್ಕೊತಾರೆ. ಬಟ್ ಇವಾಗ ನಾವು ಮಾಡಿಸ್ಲಿಲ್ಲ ಅಂದರೆ ಅಗೇನ್ ತುಂಬಾ ಹಿಂದುಳಿದು ಬಿಡ್ತಾರೆ. ಈ ಕಾಂಪಿಟೇಟಿವ್ ಜಗತ್ತು ಇವಾಗ, ಎಲ್ಲರೂ ಓಡುವಾಗ ನಾವು ಓಡಲೇಬೇಕು, ಇಲ್ಲ ಅಂತಂದರೆ ಎಲ್ಲಿರ್ತೀವಿ ಅಲ್ಲೇ ಉಳಿದ್ಬಿಡ್ತೀವಿ ಅಷ್ಟೇ. ಹಿಂಗಾಗಿ ಈ ಥರ ಮಾಡಿಕೊಡ್ತಾ ಇರ್ತೀನಿ ನಾನು. ಯಾವಾಗೆಲ್ಲ ಎಕ್ಸಾಮ್ ಬರುತ್ತೆ ಆವಾಗೆಲ್ಲ ಈ ಕಡೆ ಅವನಿಗೆ ಪ್ರೆಸರೂ ಆಗಲ್ಲ, ಬೋರೂ ಆಗಲ್ಲ, ಮತ್ತು ಎಕ್ಸಾಮಲ್ಲಿ ಅವನಿಗೆ ಕನ್ಫ್ಯೂಷನ್ ಆಗಲ್ಲ. 1-2-3 ಸಲ ಈ ಥರ ಕ್ವಶನ್ ಪೇಪರ್ನ ಅವ್ನು ಮನೇಲೇ ಸಾಲ್ವ್ ಮಾಡಿದ್ದ ಅಂದಮೇಲೆ ಅವನಿಗಲ್ಲಿ ಕನ್ಫ್ಯೂಷನ್ ಆಗಲ್ಲ ಅನ್ನೋದು ನನ್ನ ಒಂದು ಮೇನ್ ಇಂಟೆನ್ಷನ್ನು. ನಾವೆಲ್ಲ ಓದಬೇಕಾದ್ರೆ ಅದು ಹೆಂಗೆ ಓದಿದ್ವು, ಏನು ಮಾಡಿದ್ವು ಏನೂ ನೆನಪಿಲ್ಲ ಜಾಸ್ತಿ. ಇರೋದೇ 3 ಸಬ್ಜೆಕ್ಟ್ಸ್ ಇರ್ತಿತ್ತು, ಹೆಂಗೋ ದಿನ ಕಳೆದು ಹೋಗ್ಬಿಡ್ತಿತ್ತು. ಬಟ್ ಇವಾಗ ಹಂಗಲ್ಲ. ಇವಾಗ EVS, ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥ್ಸು, ಯೋಗ ಅಂತ 7-8 ಸಬ್ಜೆಕ್ಟ್ಸ್ ಇರ್ತವೆ ಮಕ್ಕಳಿಗೆ. ಅದು LKG ಮಗುಗೆ ಇಷ್ಟೊಂದೆಲ್ಲ ಇರುತ್ತೆ ಸಬ್ಜೆಕ್ಟ್ಸು. ಸೊ ಅಗಸ್ತ್ಯನ್ ಸ್ಕೂಲ್ಗೆ ಹೋದಾಗೆಲ್ಲ, ಅವನ್ನ ಬಿಡಬೇಕಾದಾಗೆಲ್ಲ ನನಗೂ ಅಷ್ಟೇ ನನ್ನ ಒಂದು ಸ್ಕೂಲ್ ಡೇಸು ತುಂಬಾ ನೆನಪಾಗುತ್ತೆ. ಇಷ್ಟ್ಯಾಕೆ ಬೇಗ ದಿನಗಳು ಕಳೆದೋದ್ವಪ್ಪ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ದಿನಗಳಲ್ವ ನಿಲ್ಲೋದೇ ಇಲ್ಲ, ಯಾರಿಗೋಸ್ಕರನೂ ಕಾಯೋದೇ ಇಲ್ಲ. ಬಟ್ ಬೇಜಾರಂತೂ ಹಾಗೇ ಆಗುತ್ತೆ, ಇಷ್ಟು ಬೇಗ ಕಳೆದು ಹೋಗ್ಬಾರ್ದಿತ್ತು ದಿನಗಳು ಅಂತ. ಸೊ ಇನ್ ಬಿಟ್ವೀನ್ ನಾನು ಬ್ರೇಕ್ ತೊಗೊಂಡು ಮಾಡ್ತಾಯಿದ್ದೆ. ಬಿಕಾಸ್ ಇಲ್ಲಿ ತುಂಬ ಡ್ರಾಯಿಂಗ್ಸ್ ಇತ್ತು, ಅದಕ್ಕೆ ಕಲರ್ಸ್ ಎಲ್ಲ ಮಾಡಬೇಕಿತ್ತು. ಹಿಂಗಾಗಿ ನಾನು ಕೂಡ ಸ್ವಲ್ಪ ಬ್ರೇಕ್ ತೊಗೊಂಡು ಮಾಡ್ತಾಯಿದ್ದೆ. ಇನ್ನು ಅಷ್ಟರಲ್ಲಿ ರಾತ್ರಿಗೆ ಏನು ಮಾಡೋಣ ಊಟ ಅಂತ ಥಿಂಕ್ ಕೂಡ ಮಾಡ್ತಿದ್ದೆ. ಹಿಂಗೆ ಅಲ್ವಾ ನಾವು ಮದರ್ಸು, ಹಂಗೆ ಕಂಟಿನ್ಯೂಸ್ ಥಿಂಕ್ ಮಾಡ್ತಾನೇ ಇರ್ತೀವಿ. ಸೊ ಹಿಂಗಾಗಿ ನನಗನ್ಸಿದ್ದು ಸ್ವೀಟ್ ಪೊಟ್ಯಾಟೊ ಇತ್ತು, ಅದನ್ನ ನಾನು ಆಲ್ರೆಡಿ ಬಾಯ್ಲ್ ಕೂಡ ಮಾಡಿಟ್ಟಿದ್ದೆ. ಅದರದ್ದೇ ಕಟ್ಲೆಟ್ ಮಾಡ್ಕೊಂಬಿಡೋಣ, ಪಾಪುನೂ ತಿಂತಾನೆ. ಇನ್ನು ಅನ್ನ ಸಾಂಬಾರಂತೂ ಇತ್ತು. ಹಿಂಗಾಗಿ ಕಟ್ಲೆಟ್ನೇ ಮಾಡ್ಕೊಂಬಿಡೋಣ ಅಂತ ಕಟ್ಲೆಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಈ ಕಟ್ಲೆಟು ನಂಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಆ್ಯಕ್ಚುಲಿ ಸಿಹಿ ಗೆಣಸ್ ಇಷ್ಟನೇ ಆಗಲ್ಲ, ಮೊದಲಿಂದನೂ ನಾನು ತಿನ್ನೋದಿಲ್ಲ ಇದನ್ನ ತುಂಬ ಜನ ಇಷ್ಟಪಟ್ಟು, ಕೆಲವರು ಬೆಲ್ಲ, ತುಪ್ಪ, ಹಾಲು ಹಾಕ್ಕೊಂಡು ತಿಂತಾರೆ, ಇನ್ನು ಕೆಲವರು ಸಕ್ಕರೆ ಮತ್ತು ಹಾಲು ತುಪ್ಪ ಹಾಕ್ಕೊಂಡು ತಿಂತಾರೆ. ಬಟ್ ನನಗೆ ಪರ್ಸ್ನಲಿ ಇದು ಚೂರು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಅದೇನು ಅಂತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ, ಹಂಗಾಯ್ತು ನಂದು. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಂದು ಹೆವಿ ನೆಕ್ ಪೇಯ್ನ್ ಸ್ಟಾರ್ಟ್ ಆಯಿತು. ಹಿಂಗಾಗಿ ಹಾಸ್ಪಿಟಲ್ ಹೋದಾಗ ಬ್ಲಡ್ ಚೆಕ್ಕು ಎಲ್ಲ ಮಾಡಿದರು. ಆವಾಗ ಗೊತ್ತಾಗಿದ್ದು ವಿಟಮಿನ್ ಡಿದು ಡಿಫಿಷಿಯನ್ಸಿ ಇದೆ ಅಂತ. ಸೊ ಆವಾಗ ನಾನು ಅಲ್ಲಿ ಟ್ಯಾಬ್ಲೆಟ್ದೊಂದು ಕೋರ್ಸ್ನ ಮುಗಿಸ್ದೆ. ಬಟ್ ಅದಾದಮೇಲೆ ಮನೇಲಿ ಬಂದು ರಿಸರ್ಚ್ ಮಾಡಿಕೊಂಡೆ, ಯಾವೆಲ್ಲ ಫುಡ್ಸಲ್ಲಿ ಒಂದು ವಿಟಮಿನ್ ಡಿ ಇರುತ್ತೆ ಆ ಥರ ಎಲ್ಲ. ಆವಾಗೆಲ್ಲ ಗೊತ್ತಾಯಿತು ಸ್ವೀಟ್ ಪೊಟ್ಯಾಟೊದಲ್ಲಿ ತುಂಬ ಪೋಷಕಾಂಶಗಳು ಇದೆ, ವಿಟಮಿನ್ ಡಿನೂ ಇದೆ ಅಂತ. ಸೊ ಆವಾಗಿಂದ ನಾನು ನನ್ನ ಡೈಲಿ ಒಂದು ಫುಡ್ನಲ್ಲಿ ಅಟ್ಲೀಸ್ಟ್ ವೀಕಿಗೆ ಒಂದ್ಸಲ ಆದರೂ ಸ್ವೀಟ್ ಪೊಟ್ಯಾಟೊಯಿಂದ ಮಾಡಿದ್ದು ಏನಾದರೂ ತಿಂತಾನೇ ಇರ್ತೀನಿ. ಬಟ್ ನನಗೆ ಪರ್ಸ್ನಲಿ ಸ್ವೀಟ್ ಇಷ್ಟ ಆಗಲ್ಲ. ಹಿಂಗಾಗಿ ನಾನು ಈ ಥರ ಕಟ್ಲೆಟ್ನ ಮಾಡ್ಕೊಂಡು ತಿಂತೀನಿ. ಈ ಕಟ್ಲೆಟ್ ತುಂಬಾ ಟೇಸ್ಟಿಯಾಗಿರುತ್ತೆ, ಅನಿಸೋದೇ ಇಲ್ಲ ಲೈಕ್ ಯಾವುದೇ ಒಂದು ಡಯಟ್ ಫಾಲೋ ಮಾಡ್ತಾಯಿದ್ದೀವಿ ಅಂತ. ಡಯಟ್ ಮಾಡೋರಿಗೂ ಅಷ್ಟೇ ಬೆಸ್ಟ್ ಒಂದು ಕಟ್ಲೆಟು, ಅಥವಾ ಬ್ರೇಕ್ಫಾಸ್ಟು ಅಥವಾ ಡಿನ್ನರ್ ಆಗಿಯೂ ನೀವು ತೊಗೋಬೋದು ಇದನ್ನು. ಸೊ ಇಲ್ಲಿ ಸ್ವೀಟ್ ಪೊಟ್ಯಾಟೋನ ಒಂದು ಬಾಯ್ಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ತೆರ್ಕೊಂಡಿದ್ದೀನಿ, ನೀವು ಸ್ಮ್ಯಾಶ್ ಕೂಡ ಮಾಡ್ಬೋದು. ಇದಕ್ಕೆ ಒಂದು ಆಲೂಗಡ್ಡೆ ಸೇರಿಸಿದ್ರಂದ್ರೂ ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಟ್ ಸ್ವೀಟ್ ಪೊಟ್ಯಾಟೊ ಕ್ವಾಂಟಿಟಿ ಜಾಸ್ತಿ ಇತ್ತಲ್ವ, ಇನ್ನು ಪೊಟ್ಯಾಟೊನೂ ಹಾಕಿದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ.
ಉಳಿದೋದ್ರೆ ಯಾರೂ ತಿನ್ನಲ್ಲ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಸ್ವೀಟ್ ಪೊಟ್ಯಾಟೊ ಮಾತ್ರ ಬಳಸ್ಕೊಂಡೆ. ಅದಕ್ಕಿನ್ನೂ ಆನಿಯನ್ನು ಮತ್ತು ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಅಷ್ಟೇ ನಾನು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಒಂದು 4-5 ಡೇಸ್ ಆಗುವಷ್ಟು. ಒಂದು ಸಲ ಮಾಡಿಕೊಂಡ್ರೆ 4-5 ಡೇಸ್ ಬರುತ್ತೆ. ಇಲ್ಲಿ ನಾನು ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಕಟ್ಲೆಟ್ ಆಗಿರ್ಬೋದು, ಚಪಾತಿ, ರೊಟ್ಟಿ ಆಗಿರ್ಬೋದು, ಅದಕ್ಕೆಲ್ಲ ನಾವು ಈ ಬಿಳಿ ಎಳ್ಳು, ಕರಿ ಎಳ್ಳು ಇದನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದರೆ ಒಳ್ಳೆಯದು. ಎಣ್ಣೆ ಅಂಶ ಇರುತ್ತೆ, ಸ್ಕಿನ್ಗಾಗಿರ್ಬೋದು, ಹೆಲ್ತಿಗಾಗಿರ್ಬೋದು ಒಳ್ಳೆಯದು. ಇನ್ನಿಲ್ಲಿ ಕಡಲೆ ಹಿಟ್ಟನ್ನ ಬಳಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟೆ ಯಾಕಂದರೆ ಟೇಸ್ಟು ಕೊಡುತ್ತೆ. ಕೆಲವರು ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರು ಬಳಸ್ಕೋತಾರೆ. ಬಟ್ ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟಿಗೆ ಕಂಪೇರ್ ಮಾಡಿದಾಗ ಇನ್ನೂ ಒಳ್ಳೆಯದು ಅಂದ್ಕೊಂಡು ಕಡಲೆ ಹಿಟ್ಟು, ಇನ್ನು ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ, ನಿಮಗೇನಾದರೂ ಇಷ್ಟ ಆದರೆ ಮಸಾಲ ಪೌಡ್ರ್ ಆಗಿರ್ಬೋದು, ಅಜ್ವೈನು ಆ್ಯಡ್ ಮಾಡ್ಕೊಬೋದು. ಜೀರಿಗೆ, ಅಜ್ವೈನು, ಮಸಾಲ ತಿನ್ನೋರು, ಸ್ವಲ್ಪ ಸ್ಪೈಸಿ ಬೇಕನ್ನೋರು ಖಾರನ ನೋಡಿಕೊಂಡು ಆ್ಯಡ್ ಮಾಡ್ಕೊಬಹುದು. ಇದಕ್ಕೆ ನಾನು ಸಾಲ್ಟ್ ಹಾಕೊಂಡ್ಮೇಲೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕ್ಕೊತೀನಿ. ಯಾಕಂದರೆ ಸ್ವೀಟ್ ಪೊಟ್ಯಾಟೊ ತುಂಬ ಸಿಹಿಯಾಗಿರೋದ್ರಿಂದ ಅದಕ್ಕೆ ಹುಳಿ, ಖಾರ, ಉಪ್ಪು, ಸಿಹಿ ಎಲ್ಲ ಮಿಕ್ಸ್ ಆದರೆ ಒಂದು ಸಖತ್ತಾದಂಥ ಟೇಸ್ಟ್ ಬರುತ್ತೆ. ಹೀಗಾಗಿ ಈ ಥರ ಮಾಡ್ಕೊತೀನಿ. ನನ್ನ ಪಾಪು ಈರುಳ್ಳಿ ತಿನ್ನಲ್ಲ, ಹೀಗಾಗಿ ಅವನಿಗೋಸ್ಕರ ಎವ್ರಿ ಟೈಮ್ ಆ್ಯಕ್ಚುಲಿ ರುಬ್ಬಿಟ್ಟು ಹಾಕಿರ್ತೀನಿ ಈರುಳ್ಳಿನ. ಬಟ್ ಇವತ್ತು ವಿಡಿಯೋ ಮಾಡ್ತಾಯಿದ್ನಲ್ವ, ಅದಕ್ಕೋಸ್ಕರ ಅಂತ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದು. ಈರುಳ್ಳಿ ಕಟ್ ಮಾಡಿ ಹಾಕಿದ್ರೆ ಬಾಯಿಗೆ ಸಿಕ್ಕಾಗ ತುಂಬಾ ರುಚಿ ಬರುತ್ತೆ. ಬಟ್ ಪಾಪುಗಳು ತಿನ್ನಲ್ಲ ಅಲ್ವಾ, ಹಿಂಗಾಗಿ ಅವ್ರಿಗೋಸ್ಕರ ನಾವು ರುಬ್ಬಿ ಹಾಕಬೇಕಾಗತ್ತೆ. ಸೊ ಇದು ನೀವು ಚಿಕ್ಕ ಮಕ್ಕಳಿದ್ರೆ ರುಬ್ಬೆ ಹಾಕ್ಬೋದು. ಇಲ್ಲ ಅಂತಂದರೆ ತಿನ್ನೋ ಥರ ಮಕ್ಕಳಿದ್ರೆ, ದೊಡ್ಡವರೇ ಇದ್ದರೆ ನೀವು ಈರುಳ್ಳಿನ ಈ ಥರ ಹಾಕ್ಕೊಂಡ್ರೆ ಬಾಯಿಗೆ ಸಿಗ್ತಾಯಿದ್ರೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಈ ಕಟ್ಲೆಟ್ನ ನಾನು ಇವಾಗ ಬೇಗನೆ ಯಾಕೆ ಮಾಡಿಡ್ತಾ ಇದ್ದೀನಿ ಅಂದರೆ, ನಮ್ಗೆ ಈವ್ನಿಂಗು ಹೊರಗಡೆ ಹೋಗೋದಿತ್ತು. ಸೊ ಬಂದ ತಕ್ಷಣ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ. ಪಾಪು ಹೆಂಗಂದರೆ ಇವಾಗ ಚಿಕ್ಕ ಮಕ್ಕಳಿದ್ದಾಗ ಹೆಂಗಂದರೆ ಅವ್ರು ಬಂದ ತಕ್ಷಣ ಹಸಿವೆ ಅಂತ ನಿಂತುಬಿಡ್ತಾರೆ. ಎವ್ರಿ ಟೈಮ್ ಹೊರಗಡೆ ತಿನ್ನೋಕ್ಕೂ ಆಗಲ್ಲ. ಹೀಗಾಗಿ ಮನೇಲಿ ಏನಾದರೂ ಒಂದು ಅಡುಗೆ, ಸ್ನ್ಯಾಕ್ಸು ಇರಲೇಬೇಕು. ಯಾವಾಗ ಖಾಲಿ ಆಗಿರುತ್ತೆ ಆವಾಗಲೇ ಅವ್ರು ಜಾಸ್ತಿನೇ ಹಠ ಮಾಡ್ತಾರೆ. ಹಿಂಗಾಗಿ ನಾನು ಅಡುಗೆ ವಿಷಯದಲ್ಲಿ ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಆಲ್ಮೋಸ್ಟ್ ರೆಡಿ ಮಾಡೇ ಇಟ್ಟು ಹೋಗಿರ್ತೀನಿ. ಇಲ್ಲ ಅಂತಂದರೆ ಅವ್ನಿಗೆ ತುಂಬಾ ಕಷ್ಟ ಆಗುತ್ತೆ. ಅದು ಬೇಕು, ಇದು ಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಇನ್ನು ಹೊರಗಡೆ ಆಲ್ಮೋಸ್ಟ್ ತಿನ್ನೋದು ಕಡಿಮೆನೇ. ಆದರೂ ಯಾವಾಗಾದರೂ ಕ್ರೇವಿಂಗ್ಸ್ ಆದಾಗ, ತಿನ್ನಬೇಕು ಅನ್ನಿಸ್ದಾಗ, ಅಥವಾ ತುಂಬಾ ಹಸಿವಾಗುತ್ತಲ್ವ, ಆವಾಗ ಮಾತ್ರ ನಾವು ಹೊರಗಡೆ ತಿನ್ನೋದು. ಇನ್ನು ಈ ಕಟ್ಲೆಟ್ನ ಈ ಥರ ನೀವು ಚೆನ್ನಾಗಿ ಕಲಿಸ್ಕೋಬೇಕು. ನೀರನ್ನ ಬಳಸಬಾರ್ದು, ಚೂರು ನೀರನ್ನ ಬಳಸದೆ ಕಲಿಸ್ಕೊಂಡು ಕಟ್ಲೆಟ್ ಶೇಪಲ್ಲಿ ತಗೊಂಡೆ. ಆಮೇಲೆ ಇದನ್ನು ಒಂಚೂರು ಚೂರು ಎಣ್ಣೆನ ಆ್ಯಡ್ ಮಾಡ್ತೀನಿ. ಕೆಲವರು ಇದನ್ನು ಫ್ರೈ ಮಾಡ್ಕೊತಾರೆ. ಅದು ಫ್ರೈ ಮಾಡಿಕೊಂಡ್ರೆ ಆವಾಗ ಅದು ಹೆಲ್ದಿ ಹೆಂಗಾಗುತ್ತೆ. ಸೊ ಹಿಂಗಾಗಿ ನಾನು ಜಸ್ಟ್ ಚಪಾತಿಗೆಲ್ಲ ಹೆಂಗೆ ಅರ್ಧ ಸ್ಪೂನ್ ಎಣ್ಣೆ ಬಳಸ್ತೀವಲ್ವ, ಅಷ್ಟೇ ಎಣ್ಣೆಯಲ್ಲಿ ಇಷ್ಟೆಲ್ಲ ಕಟ್ಲೆಟ್ನು ನಾನು ಬೇಯಿಸ್ಕೊಂಬಿಡ್ತೀನಿ ಅಷ್ಟೇ. ಒಂಚೂರು ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ. ಯಾಕಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ, ಅದ್ರದ್ದು ಹಸಿ ಸ್ಮೆಲ್ಲು ಇರಬಾರ್ದು. ಹೀಗಾಗಿ ಲೋ ಫ್ಲೇಮಲ್ಲಿ ನೀವು ಇದನ್ನು ಚೂರು ನೀಟಾಗಿ ಎರಡೂ ಸೈಡು ಬೇಯಿಸ್ಕೊಂಬಿಟ್ರೆ, ರೋಸ್ಟ್ ಮಾಡ್ಕೊಂಬಿಟ್ರೆ ಮುಗ್ದೇ ಹೋಗುತ್ತೆ. ಇನ್ನು ನೀವು ಯಾರಾದರೂ ಬ್ರೆಡ್ ತಿನ್ನೋರಿದ್ದರೆ ಬ್ರೆಡ್ಗೆ ಒಂಚೂರು ಎರಡೂ ಸೈಡಲ್ಲಿ ಒಂದು ಸೈಡ್ ಕೆಚಪು, ಇನ್ನೊಂದು ಸೈಡು ಗ್ರೀನ್ ಚಟ್ನಿ ಬಳಸ್ಕೊಂಡು ಇದನ್ನು ಮಧ್ಯೆ ಇಟ್ಕೊಂಡು ಕೂಡ ನೀವು ತಿನ್ಕೋಬೋದು. ಬೇರೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿ ಒಂಥರ ಬರ್ಗರು ಆಗುತ್ತೆ ಸಿಂಪಲ್ಲಾಗಿ. ಸೊ ಆ ಥರನೂ ತಿನ್ಕೋಬೋದು. ಇನ್ನು ಇದನ್ನು ನೀವು ಕೆಚಪ್ ಜೊತೆ ಕೂಡ ತಿನ್ಕೋಬೋದು, ಹಂಗೆ ಕೂಡ ತಿನ್ಬೋದು. ಗ್ರೀನ್ ಚಟ್ನಿ, ಪುದೀನ ಚಟ್ನಿ ಏನಾದರೂ ಮಾಡ್ಕೊಂಡಿದ್ರೆ ಅದಕ್ಕೂ ಸೂಟ್ ಆಗುತ್ತೆ. ಸೊ ದಿನಾಲೂ ಒಂದೇ ಬ್ರೇಕ್ಫಾಸ್ಟು, ಒಂದೇ ಡಿನ್ನರು ಬೋರ್ ಆಗುತ್ತಲ್ವ, ಆ ಟೈಮಲ್ಲಿ ಈ ಥರ ಹೆಲ್ದಿಯಾಗಿ ಡಿಫ್ರೆಂಟಾಗಿ ಬೇರೆ ಬೇರೆ ಟೇಸ್ಟಲ್ಲಿ ಏನಾದ್ರು ಮಾಡ್ಕೊಂಡ್ವಿ ಅಂದರೆ ತುಂಬಾ ರುಚಿ ಆಗುತ್ತೆ. ಮತ್ತು ಯಾವಾಗಲೂ ನಾವು ಏನು ಒಂದಷ್ಟು ಫುಡ್ಸ್ನ ತಿಂತೀವಲ್ವ, ಅದ್ರ ಮೇಲೆ ನಮ್ಮ ಮೂಡ್ ಡಿಪೆಂಡ್ ಆಗುತ್ತೆ. ಹೀಗಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು, ಹಾಗೆ ರುಚಿಯಾಗಿರಬೇಕು. ಆವಾಗ ನಾವು ತುಂಬ ಪಾಸಿಟಿವು, ಹಾಗೆ ಖುಷಿಯಾಗಿರ್ತೀವಿ. ನಾವಷ್ಟೇ ಅಲ್ಲ, ಮನೇಲಿ ಮಕ್ಕಳಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ನಾವೆಷ್ಟು ಖುಷಿಯಿಂದ ಚೆನ್ನಾಗಿ ನೀಟಾಗಿ ಬೇಸರ ಪಡ್ಕೊಳ್ದೆ ಅಡುಗೆನ ಮಾಡ್ತೀವೋ ಅವರು ಅಷ್ಟೇ ಖುಷಿಯಾಗಿರ್ತಾರೆ. ಆ್ಯಂಡ್ ಅವರಲ್ಲಿ ಒಂದು ಪಾಸಿಟಿವ್ನೆಸ್ ಬರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಇದು ಮೊದಲಿಂದ ಕೂಡ ಬಂದಿದೆ. ಸೊ ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಒಂದು ಸಲ ಟ್ರೈನ ಮಾಡ್ಕೋಬಹುದು. ಟ್ರೈ ಮಾಡಿದ್ಮೇಲೆ ಡೆಫಿನೆಟ್ಲಿ ನೀವು ವಾರಕ್ಕೊಂದ್ಸಲಿ 15 ಡೇಸ್ಗೊಂದ್ಸಲಿ ಕಂಟಿನ್ಯೂ ಮಾಡ್ತೀರಾ ಡೆಫಿನೆಟ್ಲಿ. ಇನ್ನು ಇದೆಲ್ಲ ಮಾಡಿಬಿಟ್ಟು ನಾನು ಜುಡಿಯೋಕ್ಕೆ ಹೋಗ್ತಾಯಿದ್ವಿ. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತಂತ. ಸೊ ಇಲ್ಲಿ ನನ್ನ ಮಗ ಇವನು
ಸುಮ್ಮನೆ ಇರೋದೇ ಇಲ್ಲ. ಬೈಕ್ ಆನು ನಾನೇ ಮಾಡಬೇಕು, ಕಾರ್ ಆನು ನಾನೇ ಮಾಡಬೇಕು, ಒಟ್ಟಿನಲ್ಲಿ ಎಲ್ಲ ನಾನೇ ಅಂತ ಕಾಡು ಹಾಕ್ಬಿಡ್ತಾನೆ ತುಂಬ. ಎಲ್ಲ ಹೋಗೋ ಅಷ್ಟರಲ್ಲಿ ಹೆವಿ ಮಳೆ ಬಂದುಬಿಟ್ಟು, ಜೋರಾಗಿ ಮಳೆ. ಪಾಪು ನನ್ನ ಮಗುಗೆ ಹೆಂಗಂದರೆ ಒಟ್ಟಿನಲ್ಲಿ ಮಳೇಲಿ ನೆನಿಬೇಕು, ತುಂಬ ಮಳೇಲಿ ನೆನೆಯೋದು ಇಷ್ಟ ಅವನಿಗೆ. ಆ್ಯಕ್ಚುಲಿ ನನಗೂ ಇಷ್ಟ, ಮೇ ಬಿ ಅದೇ ಕ್ವಾಲಿಟಿ ಅವನಿಗೆ ಬಂದಿದೆ ಅನಿಸುತ್ತೆ. ಸೊ ಅಲ್ಲಿಂದ ಇಲ್ಲಿ ಓಡ್ತಾನೆ, ಇಲ್ಲಿಂದ ಅಲ್ಲಿ ಓಡ್ತಾನೆ, ಅವನ್ನ ಮೇಂಟೈನ್ ಮಾಡೋಷ್ಟರಲ್ಲೇ ಸಾಕಾಗ್ಬಿಡುತ್ತೆ. ಇನ್ನು ಮಳೆ ಅಂತೂ ಹೆವಿ ಮಳೆ ಬರ್ತಾಯಿತ್ತು. ಸೊ ಅಷ್ಟರಲ್ಲಿ ನಾವು ಅಷ್ಟೇ ಶಾಪಿಂಗ್ ಮುಗಿಸ್ಕೊಂಡ್ವಿ. ಇನ್ನು ಇಲ್ಲಿ ಜಿಪ್ ಇತ್ತಲ್ವ, ಇದನ್ನು ಆಟ ಆಡಿಸ್ಬಾರ್ದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇವ್ನು ಬಿಡಲೇ ಇಲ್ಲ, ಕಂಟಿನ್ಯೂಸ್ ಆಗಿ ಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಹೀಗಾಗಿ 100 ರೂಪಿಗೇನೋ 3 ರೌಂಡ್ ಅಂತೆ. ಸೊ ಅದನ್ನೊಂಚೂರು ಆಡಿಸ್ಕೊಂಡ್ವಿ. ಅಷ್ಟಾದರೂ ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಅವನೇ ಓಡಿಸ್ಬೇಕು ಅಂತ ಇತ್ತು, ಬಟ್ ಅದು ರಿಮೋಟಿಂದ ಅವ್ರು ಓಡಿಸ್ತಾ ಇದ್ರಲ್ಲ, ಅದಕ್ಕೆ ಅವನಿಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ದಯವಿಟ್ಟು ವಿಡಿಯೋಸು ಯೂಸ್ಫುಲ್ ಆಗ್ತಾಯಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನನ್ನ ಚಾನಲ್ನಲ್ಲಿ ನಿಮಗೆ ಒಂದು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕದ ಒಂದಷ್ಟು ರೆಸಿಪೀಸ್ ಆಗಿರ್ಬೋದು, ಲೈಫ್ ಸ್ಟೈಲ್ಸ್ ಆಗಿರ್ಬೋದು, ಫುಡ್ ರಿವ್ಯೂ ಆಗಿರ್ಬೋದು, ಇದೆಲ್ಲವೂ ಸಿಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನಿಲ್ಲಿ ಮತ್ತೆ ಒಂದು ಸ್ಟಾರ್ಟರ್ ಸಾಮಾನ ನೋಡ್ತಾ ಇದ್ದ, ಹಿಂಗಾಗಿ ಅವ್ನು ಕಣ್ಣು ತಪ್ಪಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಸಾಕಾಗೋಯಿತು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.